Welcome to Abu Dhabi of India. This is not going with audio. ಈಗ ನಾವಿರೋದು ಹೈದರಾಬಾದ್ನ ಡೆವಲಪ್ಡ್ ಪಾರ್ಟ್ ಸೈಡ್. ಅಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಮತ್ತು ಝೋನಿಂಗ್ ಮೇಲೆಲ್ಲ ತುಂಬ ಪ್ರಾಪರ್ ಹಿಡ್ತಾ ಇಟ್ಟಿದ್ದಾರೆ. ಈಗ ನಾವಿರೋದು ಹೈಟೆಕ್ ಸಿಟಿ ಸೈಡು. ಈ ಪಾರ್ಟ್ನ ನಾನು ಒಂದು ಸಾಂಗ್ ಜೊತೆ ಹಾಕ್ತೀನಿ. ಇದು ನಾನೇ ಇಂದ ಮಾಡಿರೋದು, ನೋಡ್ಕೊಂಡು ಹೋಗಿ. Under one sky, minarets reaching where the eagles fly. Ancient stone and the future's glow. Stories hidden in the ebb and flow. Welcome to Hyderabad. Welcome to Hyderabad. Saffron meet in the pulse of the crowd and the city heat, in the high-rise towers and the digital dream, in the old reservoirs and the silver gleam. Welcome to Hyderabad. Welcome to Hyderabad. ಈ ಬಿಲ್ಡಿಂಗ್ ಬಂದ್ಬಿಟ್ಟು ತೆಲಂಗಾಣ ಸ್ಟೇಟ್ದು ಸೆಕ್ರೆಟೇರಿಯೇಟ್. ನಮ್ಮ ಕರ್ನಾಟಕದಲ್ಲಿ ಹೇಗೆ ನಮ್ಮದು ವಿಧಾನಸೌಧ ಇದೆಯೋ ಸೇಮ್ ಅದೇ ಥರ ತೆಲಂಗಾಣ ಸ್ಟೇಟಿಗೆ ಈ ಒಂದು ಬಿಲ್ಡಿಂಗ್. ಇಲ್ಲೇ ಎಲ್ಲ MLAಸು ಬರೋದು. ಆ ಒಂದು ಸೆಕ್ರೆಟೇರಿಯೇಟ್ ಜಸ್ಟ್ ಆಪೋಸಿಟ್ಟೇ ಲುಂಬಿನಿ ಪಾರ್ಕ್ ಅಂತ ಇದೆ. ಆ ಪಾರ್ಕಲ್ಲಿ ಬರೋ ಒಂದು ಮೆಮೋರಿಯಲ್ ಇದು, ತೆಲಂಗಾಣ ಮೆಮೋರಿಯಲ್ ಇದು. ಜಸ್ಟ್ ಹಿಂಭಾಗನೇ ಒಂದು BR ಅಂಬೇಡ್ಕರ್ ಅವರದ್ದು ಸ್ಟ್ಯಾಚು ಇದೆ. ಇದ್ರ ಬಗ್ಗೆ ನಾನು ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು. ಇದು ಸೋಷಿಯಲ್ ಜಸ್ಟಿಸ್. ಇದು ಸ್ಟ್ಯಾಚು ನೇಮ್ ಬಂದ್ಬಿಟ್ಟು ಸ್ಟ್ಯಾಚು ಆಫ್ ಸೋಷಿಯಲ್ ಜಸ್ಟಿಸ್ ಅಂತ. ಇದರ ಪಕ್ಕದಲ್ಲೇನೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ವಿಧಾನಸೌಧ ಇದೆಯೋ ಬೆಂಗಳೂರಲ್ಲಿ, ಸೇಮ್ ಹಂಗೇನೆ ಇವರ ಒಂದು ಏನು ಇದೆ. ನಾನು ಇದ್ದೀನಿ ಗಗನ್ ಜೊತೆ. ಹೌದು ಹೌದು. ಅವನು ಹೆಂಗೆ ಹೇಳ್ತಿದ್ದಾನೆ ಅಂದರೆ ಇಲ್ಲೆಲ್ಲ ಗೂಗಲ್ ಮಾಡ್ಕೊಂಡು ಹೇಳ್ತಾನೆ. ಏನಿದೆ ನೋಡಿ, ತೆಲಂಗಾಣ ಸ್ಟೇಟು. ಎಸ್ ನೋಡೋಕ್ಕೆ ಎಕ್ಸಾಕ್ಟಾಗಿ ನಮ್ಮ ವಿಧಾನಸೌಧ ಥರನೇ ಇದೆ, ಬಟ್ ವಿಧಾನಸೌಧ ಎಕ್ಸ್ಟೀರಿಯರ್ ಚೇಂಜ್ ಇದೆ. ವಿಧಾನಸೌಧ ಆ್ಯಕ್ಚುಲಿ ಬೆಸ್ಟ್ ಇದೆ. ಇದು ಮಾಡರ್ನ್ ಆಗಿ ಕಟ್ಟಿದ್ದಾರೆ, ಅದು ಹಳೇದು ಲೈಕ್ ಆ್ಯಂಡ್ ಬಟ್ ಓಲ್ಡ್ ಈಸ್ ಗೋಲ್ಡ್ ಆ ಥರ ಇರೋದು. ಪಕ್ಕದಲ್ಲೇ ಇದೆ, ಅಪ್ಲೋಡ್ ಮಾಡ್ತೀನಿ ನಾನು ಫೋಟೋಸ್ ಎಲ್ಲ. ಇದು ಇದೆ ಆ ಕಡೆ, ಇದು ನೋಡ್ಬೋದು. ಎದುರುಗಡೆ ಇದೆ.
ಹಾಂ ನಮ್ಮ ಸ್ಟ್ಯಾಚು ನೈಟ್ ಟೈಮ್ ಚೆನ್ನಾಗಿ ಕಾಣಿಸುತ್ತೆ ಇದು. ಲೈಟ್ ಎಲ್ಲ ಹಾಕಿ ಹುಸೇನ್ ಸಾಗರ್ ಲೇಕು ಎದುರುಗಡೆನೇ ಇದೆ. ಓಕೆ ಬನ್ನಿ ಒಂದು ಫೋಟೋ ತಗೊಳ್ಳೋಣ. ಹಾಂ, ಒಂದು ಫೋಟೋ ತಕ್ಕೊಳ್ಳೋಣ. ಇವರು ರಾಜೀವ್ ಅಂಕಲ್, ಇವರು ಸರಿತಾ ಆಂಟಿ. ಇವರೇ ನಮ್ಮನ್ನು ಕರ್ಕೊಂಬಂದಿರೋದು. ಇದು ಹುಸೇನ್ ಸಾಗರ್ ಲೇಕ್. ಜಸ್ಟ್ ಪಕ್ಕದಲ್ಲೇ ಇದೆ. Under the boughs where the shadows play, the wind hums songs at the break of day. ಈಗ ಚಾರ್ಮಿನಾರ್ಗೆ ಎಂಟರ್ ಆದ್ವಿ. ಸಿಕ್ಕಾಪಟ್ಟೆನೇ ರಶ್ ಇತ್ತು. ಇಲ್ಲಿ ಓಡಾಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಮೈಕಲಿಂದ ಹೇಳ್ತಿದ್ದಾರಲ್ಲ ಪಿಕ್ ಪಾಕೆಟು ಅದು ಇದ್ರ ಬಗ್ಗೆ ಹುಷಾರಾಗಿರಿ ಅಂತ. ಬಟ್ ಆಮೇಲೆ ಇದು ಬಂದು ಓಲ್ಡ್ ಹೈದ್ರಾಬಾದ್ ಸೈಡ್. ಇದು ಮೇನ್ ಕೋರ್ ಹೈದ್ರಾಬಾದ್ ಇಲ್ಲೇನೆ ಸ್ಟಾರ್ಟ್ ಆಗಿದ್ದು. ಇದು ಚಾರ್ಮಿನಾರ್. ಇಲ್ಲೆಲ್ಲ ತುಂಬ ಹಳೆಯ ಸೆಟಲ್ಮೆಂಟ್ಸು ಮತ್ತು ಕಂಜೆಸ್ಟೆಡ್ ರೋಡ್ಸು, ಚಿಕ್ಕದು ರೋಡ್ಸ್ಗಳು. ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗಲ್ಲ ಅಂಥ ರೋಡ್ಗಳಿದು. ಕಾರ್ ಅಂತೂ ಬಂದರೆ ಜಾಮೆ. ಸಣ್ಣದು ಒಂದು 100 ಮೀಟ್ರ್ ಮೂವ್ ಮಾಡೋಕ್ಕಾಗಲ್ಲ. ಈಗ ಒಳಗಡೆ ಹೋಗ್ತೀವಿ. ಈ ಅವನೊಂದು ಪಿಲ್ಲರ್ಸ್ ಇದೆಯಲ್ಲ, ಆ ಪಿಲ್ಲರ್ಸ್ ಒಳಗೆ ನಾವು ಹೋಗ್ತಿರೋದು. ಈ 4 ಪಿಲ್ಲರ್ಸು, ಆ ಪಿಲ್ಲರ್ಸ್ ಒಳಗಡೆ ಮೆಟ್ಲುಗಳಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಇನ್ನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ. ಒಟ್ಟಿನಲ್ಲಿ ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಇದನ್ನು ಅರೌಂಡ್ 1591 ಕಟ್ಟಿದ್ದು. ಲೈಮ್ ಸ್ಟೋನ್ ಮತ್ತು ಗ್ರಾನೈಟ್ ಯೂಸ್ ಮಾಡಿಕೊಂಡು ಹತ್ತತ್ರ ಅಲ್ಲಿಗೆ 450 ಇಯರ್ಸ್ ಆಗ್ತಾ ಬರ್ತಿದ್ದೆ ಈ ಒಂದು ಸ್ಟ್ರಕ್ಚರಿಗೆ. ಇದನ್ನು ಕಟ್ಟಿಸಿದವರು ಸುಲ್ತಾನ್ ಮೊಹಮ್ಮದ್ ಕೂಲಿ ಕುತಬ್ ಶಾ ಅಂತ. ನೋಡ್ರಪ್ಪ, ಇದು ಇಂಟೀರಿಯರ್ ಆಫ್ ಚಾರ್ಮಿನಾರ್. ಈ ಒಳಗಡೆಯಿಂದ ಹಿಂಗೆ ಕಾಣಿಸುತ್ತೆ. ಆಗಲೇ ತುಂಬ ಹಳೇದಾಗ್ಬಿಟ್ಟಿದೆ. ಅಂದರೆ ಮೇಂಟೆನೆನ್ಸ್ ಇಲ್ವೋ ಏನಿಲ್ವೋ ಗೊತ್ತಿಲ್ಲ. ಕ್ಲೆನ್ಲಿನೆಸ್ ಅಂತೂ ಇಲ್ಲ. ಕ್ಲೆನ್ಲಿನೆಸ್ ಏನೂ ಕಾಣಿಸ್ತಿಲ್ಲ. ಓಕೆ, ಒಂದು ಸತಿ ನೋಡ್ಬೋದು ಸೀಲಿಂಗು. ಇದಕ್ಕಿಂತ ಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಚಾರ್ಮಿನಾರ್ ಇಂದ ಕೆಳಗೆ ಇಳಿತಾ ಇದ್ದೀವಿ. ಆ್ಯಂಡ್ ಮೇ ಬಿ ದಿಸ್ ಇಸ್ ಅಂದರೆ G+3 ಎಷ್ಟು ಹೈಟ್ ಇರ್ಬೋದು. G+3 G+4 ಇರ್ಬೋದು ಹೈಟ್. ಈಗ ಒಂದು ಫ್ಲೋರ್ ಕೆಳಗೆ ಇಳಿದೀವಿ. ನ್ಯಾರೋ, ಸಿಕ್ಕಾಪಟ್ಟೆ ನ್ಯಾರೋ ಇದೆ. ಇಲ್ಲೇ ನೋಡ್ಬೋದು ಸ್ಟೆಪ್ಸ್ ತುಂಬ ಹೈಟ್ ಇದೆ ಆ್ಯಕ್ಚುಲಿ. ಎಸ್, ಸ್ವಲ್ಪ ಉದ್ದ ಇರೋದು ಟಚ್ ಆಗ್ಬೋದು. ನನ್ನ ಹೈಟಿಗೆ ಸದ್ಯಕ್ಕೆ ಆಗ್ತಿಲ್ಲ. ನನ್ನ ಹೈಟಿಗೆ ಆಗ್ಬೋದು ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ಆಗುತ್ತೆ. ಹಾಂ, ಎಕ್ಸಾಕ್ಟ್ ಆಗಾಯಿತು. ಹೈಟ್ ಅಂದರೆ ಸ್ಟೆಪ್ಸ್ ಇದ್ರೊಳಗಡೆ ಈವನ್ ಇಲ್ಲ. Is it POP? POP ಅಲ್ಲ, ಇಟ್ಸ್ ಮುಂಚೆ they used to use some glass thing and all, and Fiber glass? No. And it's a mixture of the way they used to construct dam and all. Oh. Lime.
ಆ ಥರ ಓಕೆ ಎಸ್ ಫೈನಲಿ ಚಾರ್ಮಿನಾರ್ ಕೆಳಗಡೆನೇ ಒಂದು ಟೆಂಪಲ್ ಇದೆ. ರಿಪಬ್ಲಿಕ್ ಡೇ ಸ್ಪೆಷಲ್ ಅಂತ ಲೈಟಿಂಗ್ ಹಾಕಿದ್ದಾರೆ. ಕಾಚೆಗುಡ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆದಾದ್ಮೇಲೆ ಹಿಂಗಿದೆ. ಹೈದರಾಬಾದ್ ಟ್ರಿಪ್ ಇಲ್ಲಿ ಮುಗೀತು. ಸೊ ಕಾಚೆಗುಡೆಯಿಂದ ಈಗ ಯಶವಂತ ರೈಲ್ವೆ ಸ್ಟೇಷನ್ ಕಡೆ ಈಗ ಜಸ್ಟ್ ಟ್ರೈನ್ ಬಾಯ್. रंगों की दुनिया खुली है बाहें, नई है मंजिलें, नई है राहें, खुशबू